ದಾವಣಗೆರೆಯಲ್ಲಿ ಆನ್ಲೈನ್ ಬೆಟ್ಟಿಂಗ್ಗೆ ಯುವಕ ಬಲಿಯಾಗಿದ್ದಾನೆ. ಸರಸ್ವತಿ ನಗರದ ಶಶಿಕುಮಾರ್ ನೇಣಿಗೆ ಶರಣಾಗಿದ್ದಾನೆ. ಜಸ್ಟ್ 25 ವರ್ಷ ಆತನಿಗೆ ಯುವಕ. ಈಗ ಆನ್ಲೈನ್ ಬೆಟ್ಟಿಂಗ್ಗೆ ಈತ ಬಲಿಯಾಗಿ ಬಿಟ್ಟಿದ್ದಾನೆ. ಅಡಿಕ್ಟ್ ಆಗಿಬಿಟ್ಟಿದ್ದ ಇವನು. 6 ಪುಟಗಳ ಡೆತ್ ನೋಟ್ ಸೆಲ್ಫಿ ವಿಡಿಯೋ ಮಾಡಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಆನ್ಲೈನ್ ಗೇಮಿಂಗ್ನಲ್ಲಿ 18 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದೇನೆ ನಾನು. 19 ಕೋಟಿಗೂ ಹೆಚ್ಚು ಗೆದ್ದಿದ್ರು ಹಣ ನೀಡಲಿಲ್ಲ. ನೋಡಿ, ಆನ್ಲೈನ್ ಗೇಮಿಂಗು ಯಾರೆಲ್ಲ ನಂಬ್ತಾ ಇದ್ದೀರೋ, ಆಡ್ತಾ ಇದ್ದೀರೋ, ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ ನಿಮಗೆ. 19 ಕೋಟಿ ಗೆದ್ದಿದ್ದಂಥವನು 1 ರೂಪಾಯಿ ಕೊಟ್ಟಿಲ್ಲ ಅಂತ ಅವನಿಗೆ. ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀನಿ ಅಂತ ಡೆತ್ ನೋಟ್ ಬರೆದಿದ್ದಾನೆ. ಗೇಮಿಂಗ್ ಹಿಂದಿರುವ ಕಾರಣದ ಕೈಗಳ ವಿರುದ್ಧ ಕ್ರಮ ಕೈಗೊಳ್ಳಿ, ಮುಂದಿನ ಪೀಳಿಗೆಗೆ ಸಮಸ್ಯೆ ಆಗದಿರಲಿ ಅಂಥೇಳಿ ಉಲ್ಲೇಖ ಮಾಡಿದ್ದಾನೆ. KTJ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಶಿಕುಮಾರ್ ನೋಡ್ತಾ ಇದ್ದೀರಿ ನೀವು ಫೋಟೋನ. ನೋಡಿ, ಆತನ ಡೆತ್ ನೋಟು 6 ಪುಟಗಳು ಬರೆದಿದ್ದಾನೆ. ಸೆಲ್ಫಿ ವಿಡಿಯೋ ಕೂಡ ಮಾಡಿದ್ದಾನೆ. 18 ಲಕ್ಷ ಕಳೆದುಕೊಂಡಿದ್ದಾನಂತೆ. ಕೋಟಿ ಗೆದ್ದಿದ್ದಾನಂತೆ. ಆದರೂ ಅವ್ರ ಕಂಪ್ನಿಯವ್ರು ಹಣ ಕೊಟ್ಟಿಲ್ಲ. ನೋಡಿ, ಆನ್ಲೈನ್ ಗೇಮಿಂಗ್ ಗೀಳಿಗೆ ಬೀಳುವಂಥವ್ರು ನೋಡಲೇಬೇಕಿದ್ನ. ಎಷ್ಟೋ ಜನ ಹೇಳ್ತಾ ಇರ್ತೀರಿ ಆನ್ಲೈನ್ ಗೇಮಿಂಗು ಜೊತೆಗೆ ಪ್ರಮೋಷನ್ ನೋಡ್ತಾ ಇದ್ದೀವಿ ನಾವು. ಆನ್ಲೈನ್ ಗೇಮಿಂಗ್ ಆಡಿ ಅಷ್ಟು ಹಣ ಗೆಲ್ಲಿ, ಅಷ್ಟು ಕೋಟಿ ಗೆಲ್ಲಿ ಅಂಥೇಳಿ. ಆದರೆ ಈತ 19 ಕೋಟಿಗಿಂತ ಜಾಸ್ತಿ ಗೆದ್ದಿದ್ರು ಕೂಡ ಅವನಿಗೆ 1 ರೂಪಾಯಿ ಕೂಡ ರಿಟರ್ನ್ ಬಂದಿಲ್ಲ. 18 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದು. ಸಾಲ ಹೆಂಗೆ ತೀರಿಸ್ತಾನ ಅವನು? ಕೆಲಸ ಇಲ್ಲ, ಏನಿಲ್ಲ. ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದ ಅವನು. ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆನ್ಲೈನ್ ಗೇಮಿಂಗ್ ಆಡೋದು, ಅದರಲ್ಲಿ ಇನ್ವೆಸ್ಟ್ ಮಾಡೋದು, ಜೊತೆಗೆ ಡಬಲ್ ಟು ಡಬಲ್ ಈ ಥರ ದುಡ್ಡು ಮಾಡ್ತಾ ಇದ್ದ. ಕೊನೆಗೂ ಅದೇ ಅವನನ್ನು ಬಲಿ ಪಡೆದಿದೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತುಂಬ ಜನ ಹಣ ಕಳ್ಕೊಂಡಿರೋ ರೀತಿಯೇ ನಾನು ಕೂಡ ಹಣ ಕಳ್ಕೊಂಡಿದ್ದೀನಿ. ನಾನು ಹಣ ಕಳ್ಕೊಂಡಿರುವ ವೆಬ್ಸೈಟ್ ವಿರುದ್ಧ FIR ಕೂಡ ಮಾಡಿದ್ದೀನಿ. ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ವರಿಷ್ಠ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಒಂದು ಲಿಖಿತ ದೂರು ಕೂಡ ನೀಡಿದ್ದೇನೆ. ಆದರೆ ಇಲ್ಲಿವರೆಗೂ ಯಾವುದೇ ರಿಪ್ಲೈ ಕೂಡ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಾಗೃತಿ ಕೂಡ ಮೂಡಿಸಿಲ್ಲ. ನಮ್ಮ ಜಿಲ್ಲೆ MP ಆದಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರಿಗೆ ಒಂದು ರಿಕ್ವೆಸ್ಟ್, ಈ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಯಾವುದೇ ರೀತಿ ಅರಿವು ಮೂಡಿಸ್ತಿಲ್ಲ. ಆ ಕಾರಣ ನಿಮ್ಮ ಜಿಲ್ಲೆಯಲ್ಲಾದರೂ ನೀವು ಅರಿವು ಮೂಡಿಸಿ. ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜನಸೇವೆ ಮಾಡೋದ್ರಲ್ಲೇ ಬಂದರು. ಈ ವಿಡಿಯೋನ ನೋಡ್ತಿರುವಂಥ ಜನಸಾಮಾನ್ಯರು ಅಂದರೆ ನೀವು ಆದಷ್ಟು ಈ ವಿಡಿಯೋನ